ಚಿಕ್ಕನಾಯಕನಹಳ್ಳಿ ನಿರ್ಲಕ್ಷ್ಯಕ್ಕೆ ಒಳಗಾದ ತಾಲೂಕು ಕ್ರೀಡಾಂಗಣ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಸುಸಜ್ಜಿತ ವ್ಯವಸ್ಥೆ ಇಲ್ಲದಿರುವುದಕ್ಕೆ ಕ್ರೀಡಾ ಪ್ರೇಮಿಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ಕ್ರೀಡಾಪಟುಗಳು ಹಾಗೂ ಕ್ರೀಡಾ ಆಸಕ್ತರು ತಮ್ಮ ಪ್ರತಿಭೆ ಅನಾವರಣಗೊಳಿಸಲು ಇರುವ ಏಕೈಕ ಕ್ರೀಡಾಂಗಣ ಸೌಕರ್ಯಗಳಿಲ್ಲದ ಸಂಪೂರ್ಣವಾಗಿ ನಲಗಿ ಹೋಗಿದೆ. ತಾಲೂಕು ಕ್ರೀಡಾ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆ ಮಾಡಿರುವ ಪ್ರತಿಭೆಗಳಿದ್ದರೆ ಕಠಿಣ ಪರಿಶ್ರಮದ ಮೂಲಕ 6 ಅಥ್ಲೆಟ್ಗಳು ರಾಷ್ಟ್ರೀಯ ಮಟ್ಟಕ್ಕೆ ಹಾಗೂ 8 ಮಂದಿ ರಾಜ್ಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಲಿದ್ದಾರೆ. ಸುದೀರ್ಘ ಸಾಧನೆಯ ಇತಿಹಾಸವಿದ್ದರೂ ಕ್ರೀಡಾಪಟುಗಳಿಗೆ ಓಡಲು ಇಲ್ಲಿ ಸುಸಜ್ಜಿತ ಸಿಂಥೆಟಿಕ್ ಟ್ರ್ಯಾಕ್ ಆಗಲಿ ಅಥವಾ ದೈಹಿಕ ಸದೃಢತೆಗೆ ಆಧುನಿಕ ಜಿಮ್ ವ್ಯವಸ್ಥೆಯಾಗಲಿ ಇಲ್ಲ. ಕ್ರೀಡಾಪಟುಗಳು ಉನ್ನತ ಸ್ಪರ್ಧೆಗಳಿಗೆ ಸಿದ್ಧರಾಗಲು ಸಿಂಥೆಟಿಕ್ ಟ್ರ್ಯಾಕ್ ಸೌಲಭ್ಯವಿರುವ ದೂರದ ನಗರ ಪ್ರದೇಶಗಳಿಗೆ ವಲಸೆ ಹೋಗಿ ತರಬೇತಿ ಪಡೆಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಸದ್ಯ ಇರುವ ಕ್ರೀಡಾಂಗಣದ ಮೈದಾನ ಕನಿಷ್ಠ ಸಮತಟ್ಟಾದ ನೆಲವನ್ನು ಹೊಂದಿಲ್ಲ. ಮೈದಾನದ ತುಂಬ ಉಬ್ಬು ತಬ್ಬುಗಳಿವೆ. ತರಬೇತಿ ಅವಧಿಯಲ್ಲಿ ವೇಗವಾಗಿ ಓಡುವಾಗ ಆಯ ತಪ್ಪಿ ಬಿದ್ದು ತೀವ್ರವಾಗಿ ಗಾಯಗೊಂಡಿರುವ ನಿದರ್ಶನಗಳು ಸಾಕಷ್ಟಿವೆ. ಸರ್ಕಾರ ಹಾಗೂ ಕ್ರೀಡಾ ಇಲಾಖೆ ಕ್ರೀಡಾಂಗಣಕ್ಕೆ ಕನಿಷ್ಠ ವಿದ್ಯುತ್ ಅಥವಾ ಹೈ ಮಾಸ್ಟ್ ದೀಪಗಳ ವ್ಯವಸ್ಥೆಯನ್ನೂ ಕಲ್ಪಿಸಿಲ್ಲ. ರಾತ್ರಿ ಅಥವಾ ಮುಂಜಾನೆ ಕತ್ತಲಿರುವಾಗ ಕ್ರೀಡಾಪಟುಗಳು ತರಬೇತಿ ಪಡೆಯಲು ಅನುಕೂಲವಾಗುವಂತೆ ಸ್ಥಳೀಯ ಕ್ರೀಡಾಭಿಮಾನಿಗಳೇ ಒಗ್ಗೂಡಿ ಬೆಳಕಿನ ತಾತ್ಕಾಲಿಕ ವ್ಯವಸ್ಥೆ ಮಾಡುವ ಮೂಲಕ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡುತ್ತಿದ್ದಾರೆ. ಪ್ರತಿದಿನ ಮುಂಜಾನೆ ಮತ್ತು ಮುಸ್ಸಂಜೆ ಪಟ್ಟಣದ 100ಕ್ಕೂ ಹೆಚ್ಚು ಜನರು ಇಲ್ಲಿ ವಾಕಿಂಗ್ ಮಾಡುತ್ತಾರೆ. ಆದರೆ ಇಲ್ಲಿ ಸುಸಜ್ಜಿತ ವಾಕಿಂಗ್ ಪಾತ್ ಇಲ್ಲದಿರುವುದರಿಂದ ಎಲ್ಲರೂ ಮೈದಾನದ ಒಳಭಾಗದಲ್ಲಿಯೇ ನಡೆಯಬೇಕಾದ ಅನಿವಾರ್ಯತೆ ಇದೆ. ಇದೇ ವೇಳೆ ಮೈದಾನದ ಒಳಗೆ ಯುವಕರು ಫುಟ್ಬಾಲ್ ಹಾಗೂ ಕ್ರಿಕೆಟ್ ಆಡುತ್ತಿರುತ್ತಾರೆ. ಹಾಗಾಗಿ ಅಲ್ಲಿಯೂ ವಾಕಿಂಗ್ಗೆ ತೊಂದರೆಯಾಗುತ್ತಿದೆ.